ಈ ನಡುವೆ ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ದರ್ಶನ್ ಅಭಿಮಾನಿಗಳು ಜಮಾಯಿಸಿದ್ರು, ಜೈಕಾರ ಹಾಕೋದಕ್ಕೆ ಶುರು ಮಾಡಿದರು. ಆ ಸಂದರ್ಭದಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಡಿ ಬಾಸ್ ಎಂದು ಜೈಕಾರ ಹಾಕಿದ್ದ ಅಭಿಮಾನಿಗಳಿಗೆ ಲಾಠಿ ಚಾರ್ಜ್ ಶುರುವಾಗಿದೆ. ಇದು ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್. ದೃಶ್ಯಾವಳಿ ನೋಡ್ತಾ ಇದ್ದೀರಿ. ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಸೇರೋಕ್ಕೆ ಶುರು ಮಾಡಿದರು ಜನ. ಆದರೆ ಜೈಕಾರ ಯಾಕೆ ಅಂತ ಅರ್ಥ ಆಗ್ತಾ ಇಲ್ಲ. ಕೊಲೆ ಮಾಡಿ ಒಳಗೋಗಿರುವಂಥದ್ದು. ಸೊ ಪೊಲೀಸರು ಕೂಡ ಸಾಕಾಗ್ಬಿಟ್ಟಿದೆ. ಲಾಠಿ ಚಾರ್ಜ್ ಮಾಡ್ತಾ ಇದ್ದಾರೆ ಪೊಲೀಸರು. ಯಾಕಂದ್ರೆ ಎಲ್ಲ ಆರೋಪಿಗಳು ಪೊಲೀಸ್ ಠಾಣೆಯಲ್ಲೇ ಇದ್ದಾರೆ. ಯಾಕಂದ್ರೆ ಪೊಲೀಸ್ ಕಸ್ಟಡಿಗೆ ಕೊಟ್ಟಿರೋದು. ಜೊತೆಗೆ ಪವಿತ್ರ ಗೌಡ ಅವ್ರನ್ನ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಕರ್ಕೊಂಡು ಹೋಗಲಾಗಿತ್ತು. ಯಾಕಂದರೆ ಪೊಲೀಸ್ ಸ್ಟೇಷನ್ ಇಡುವಾಗಿಲ್ಲ. ಉಳಿದವರೆಲ್ಲ ಪೊಲೀಸ್ ಸ್ಟೇಷನಲ್ಲಿ ಇದ್ದರು. ಯಾಕಂದರೆ ಅದು ನ್ಯಾಯಾಂಗ ಬಂಧನ ಅಲ್ಲ. ನ್ಯಾಯಾಂಗ ಬಂಧನ ಅಂತಂದರೆ ಜೈಲಿಗೆ ಹೋಗಬೇಕಾಗುತ್ತೆ. ಪೊಲೀಸ್ ಸ್ಟೇಷನಲ್ಲಿ ಅವರನ್ನು ಇಟ್ಕೋತಾರೆ. ಎಸ್, ಸುನಿಲ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಒಂದು ವಿಚಾರ ಹೇಳಿ ನಮಗೆ. ಒಂದು ಇವತ್ತೇನಾಯಿತು? ನಂಬರ್ 1 ಅಲ್ಲಿ ಲಾಠಿ ಚಾರ್ಜ್. ಎರಡನೇದಾಗಿ ಈ ನ್ಯಾಯಾಂಗ ಬಂಧನ ಅಂತಿರುತ್ತಲ್ವ, ನ್ಯಾಯಾಂಗ ಬಂಧನದಲ್ಲಿದ್ದಾಗ ಹೇಗಿರುತ್ತೆ, ಪೊಲೀಸ್ ಕಸ್ಟಡಿಯಲ್ಲಿದ್ದಾಗ ಹೇಗಿರುತ್ತೆ? ಪೊಲೀಸ್ ಕಸ್ಟಡಿಯಲ್ಲಿದ್ದಾಗ ಈಗ ನಾವೇನು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ, ಅಲ್ಲೇ ಇಟ್ಟು ಎಲ್ಲ ಸಾಮಾನು ಸರಂಜಾಮುಗಳೆಲ್ಲ ಅಲ್ಲೇ ವ್ಯವಸ್ಥೆಗಳಾಗುತ್ತೆ. ಹೇಗೆ ಸಾಧಾರಣವಾಗಿ ಏನು ನ್ಯಾಯಾಂಗ ಬಂಧನಕ್ಕೆ ಸಿಗಲಿ ಅಂತ ಕಾಯ್ತಾ ಇರ್ತಾರೆ. ಯಾಕೆ ನ್ಯಾಯಾಂಗ ಬಂಧನಕ್ಕೆ ಸಿಗಲಿ ಅಂತ ಕಾಯ್ತಾ ಇರೋದು? ಯಾಕೆ ಪರಪ್ಪನ ಅಗ್ರಹಾರ ಜೈಲೇ ಬೆಸ್ಟ್ ಅಂತ ಕಾಯ್ತಾ ಇರೋದು? ಯಾಕೆ ಪೊಲೀಸ್ ಕಸ್ಟಡಿ ಬೇಡ ಅಂತ ಅಂತಿರೋದು ಇವರೆಲ್ಲ ಸಾಧಾರಣವಾಗಿ? ಎಸ್ ಜಯಪ್ರಕಾಶ್, ಇದರಲ್ಲಿ ಮೊದಲನೇದು ಈಗ ಈ ಲಾಠಿ ಚಾರ್ಜ್ಗೆ ಸಂಬಂಧಪಟ್ಟಂತೆ ಹೇಳ್ತಾ ಹೋಗ್ತೀನಿ. ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಸಾಕಷ್ಟು ಜನ ದರ್ಶನ್ ಅಭಿಮಾನಿಗಳು ಸೇರಿದ್ರು. ಠಾಣೆ ಮುಂಭಾಗದಲ್ಲಿ ನಿಂತ್ಕೊಂಡು ಡಿ ಬಾಸ್ಗೆ ಜೈಕಾರ ಅಂತೇಳಿ ಘೋಷಣೆಯನ್ನು ಕೂಗ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಪೊಲೀಸರು ಠಾಣೆ ಮುಂಭಾಗಕ್ಕೆ ಬಂದು ಇಲ್ಲಿದ್ದಂತಹ ಅಭಿಮಾನಿಗಳನ್ನೆಲ್ಲರನ್ನು ಕೂಡ ಚದುರಿಸಿದ್ದಾರೆ. ಇಬ್ಬರು ACPಗಳ ನೇತೃತ್ವದಲ್ಲಿ KSRP ಸಿಬ್ಬಂದಿ ಕೂಡ ಸೇರಿಕೊಂಡು ಈ ಠಾಣೆ ಮುಂಭಾಗದಲ್ಲಿ ನಡೆದಿದ್ದಂತಹ 100 ಮಂದಿ ಅಭಿಮಾನಿಗಳನ್ನು ಸ್ಥಳದಿಂದ ಚದುರಿಸಿದ್ದಾರೆ. ಸದ್ಯಕ್ಕೆ ಇಲ್ಲಿನ ಪರಿಸ್ಥಿತಿ ಕ್ಲಿಯರ್ ಆಗಿದೆ. ಇನ್ನು ವಿಚಾರಕ್ಕೆ ಹೋಗ್ತೀನಿ. ಈ ನ್ಯಾಯಾಂಗ ಬಂಧನ ಮತ್ತು ಎಲ್ಲ ವಿಚಾರ ಮಾಡ್ಕೋತಾರೆ. ಅಲ್ಲಿ ಪೊಲೀಸರು ಕೇಳುವಂತ ಪ್ರಶ್ನೆಗಳಿಗೆ ಆರೋಪಿಗಳು ಸಮರ್ಪಕವಾದಂತಹ ಉತ್ತರವನ್ನು ಕೊಡಬೇಕು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯ ಮಾಹಿತಿಗಳನ್ನ ಕಲೆ ಹಾಕುವಂತ ಒಂದು ಪ್ರಯತ್ನವನ್ನು ಮಾಡ್ತಿರ್ತಾರೆ. ಇದು ಪೊಲೀಸ್ ಕಸ್ಟಡಿಯಲ್ಲಿ ಇರುವಂತಹ ಟೈಮ್ನಲ್ಲಿ ನಡೆಯುವಂತಹ ಪ್ರಕ್ರಿಯೆಗಳು. ಅದೇ ರೀತಿಯಲ್ಲಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಅಂತ ಹೇಳಿ ಕೇಳಿಕೊಳ್ಳುವಂತ ರೀಸನ್ ಏನು ಅಂತ ಹೇಳಿದ್ರೆ, ನ್ಯಾಯಾಂಗ ಬಂಧನ ಅನ್ನುವಂಥದ್ದು ಸಂಬಂಧಪಟ್ಟಂತಹ ಜೈಲುಗಳಿಗೆ ಆರೋಪಿಗಳನ್ನ ಒಪ್ಪಿಸಲಾಗುತ್ತೆ. ಇಂತಿಷ್ಟು ದಿನಗಳ ಕಾಲ ಅಂತ ಹೇಳಿ ಇರುತ್ತೆ. ಸಾಮಾನ್ಯವಾಗಿ ಹೀನಸ್ ಕೇಸ್ಗಳಲ್ಲಿ ಚಾರ್ಜ್ ಶೀಟ್ ಸಬ್ಮಿಟ್ ಆಗುವವರೆಗೂ ಕೂಡ ಬೇಲ್ ಸಿಗಲ್ಲ. ಅಲ್ಲಿವರೆಗೂ ಕೂಡ ಈ ಆರೋಪಿ ಸ್ಥಾನದಲ್ಲಿ ಇರುವಂತಹವರು ಜೈಲಿನಲ್ಲೇ ಇರಬೇಕಾಗತ್ತೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಂಗ ಬಂಧನ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನುವಂಥದ್ದು ನೋಡ್ತಾ ಹೋದ್ರೆ, ಕಳೆದ ಬಾರಿ ಒಂದು ಇನ್ಸಿಡೆಂಟ್ ನಾನು ರಿಮೈಂಡ್ ಮಾಡ್ತೀನಿ. 2011ರಲ್ಲಿ ಇದೇ ದರ್ಶನ್ ಅವರು ತನ್ನ ಪತ್ನಿಯ ಮೇಲೆ ಹಲ್ಲೆ ನಡೆಸಿದಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ವಿಜಯನಗರ ಪೊಲೀಸರಿಂದ ಅರೆಸ್ಟ್ ಆಗಿದ್ರು. ಎನ್ಕ್ವೈರಿ ಮುಗಿಸಿದಂತಹ ಪೊಲೀಸರು ಅದಾದ ನಂತರ ಆರೋಪಿಯನ್ನ ಕೋರ್ಟ್ಗೂ ಕೂಡ ಹಾಜರುಪಡಿಸಿದ್ರು. ಅದಾದ ನಂತರ ಕೋರ್ಟ್ನಿಂದ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಆದೇಶವನ್ನು ಕೂಡ ಮಾಡಲಾಗಿತ್ತು. ಸಾಮಾನ್ಯವಾಗಿ ಹೈ ಪ್ರೊಫೈಲ್ ಕೇಸುಗಳಲ್ಲಿ ಆರೋಪಿಗಳು ನ್ಯಾಯಾಂಗ ಬಂಧನಕ್ಕೆ ಒಳಗಾದ್ರೆ, ಅಂದ್ರೆ ಪರಪ್ಪನಗರ
ಕಾರಾಗಾರ ಅಥವಾ ಸಂಬಂಧಪಟ್ಟಂತ ಜೈಲುಗಳಿಗೆ ಹೋದ್ರೆ ಇಮಿಡಿಯೇಟ್ ಆಗಿ ಅವರು ಅನಾರೋಗ್ಯದ ನೆಪವನ್ನು ಹೇಳಿ ಯಾವುದೋ ಒಂದು ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಆಗ್ತಾರೆ. ಈ ಹಿಂದೆ ಹಲವಾರು ಕೇಸುಗಳಲ್ಲಿ ನಾವು ಇವನ್ ರಾಜಕಾರಣಿಗಳಿರ್ಬೋದು ಅಥವಾ ಸಿನಿಮಾ ನಟರು ಇರ್ಬೋದು, ಇವರೆಲ್ಲರೂ ಕೂಡ ಒಂದಲ್ಲ ಒಂದು ಅನಾರೋಗ್ಯದ ಕಾರಣವನ್ನ ಹೇಳಿ ಆಸ್ಪತ್ರೆಗೆ ಹೋಗಿ ಸೇರಿರುವಂತದ್ದು ಕೂಡ ನೋಡಿದ್ದೀವಿ. ಏನಕ್ಕೆ ಅಂದ್ರೆ ಜೈಲಿನಲ್ಲಿ ಅಷ್ಟು ಒಳ್ಳೆಯ ವ್ಯವಸ್ಥೆಗಳಿರಲ್ಲ. ಅಂದ್ರೆ ಸಾಮಾನ್ಯ ಕೈದಿಗಳು ಹೇಗಿರ್ತಾರೆ ಅದೇ ರೀತಿಯಾಗಿ ಇರ್ಬೇಕಾಗತ್ತೆ ಮತ್ತು ಅಲ್ಲಿನ ವ್ಯವಸ್ಥೆಗಳು ಕೂಡ ಅದೇ ರೀತಿಯಾಗಿರುತ್ತೆ. ಆದ್ರೆ ಹಾಸ್ಪಿಟಲ್ ನಲ್ಲಿ ಇದ್ರೆ ಅಲ್ಲಿನ ಸೌಕರ್ಯಗಳು ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಆಗುವಂತ ಒಂದು ಪ್ರವೃತ್ತಿಯನ್ನು ಕೂಡ ಕಳೆದ ಹಲವಾರು ವರ್ಷ